ತೈಜನ್ ಚಿಕನ್ ಸುಕ್ಕ ತಿಂದರೆ ತಿಂತಾನೇ ಇರ್ತೀರ. ಅಷ್ಟೊಂದು ರುಚಿಯಾದ ಟೇಸ್ಟಿಯಾದ ಚಿಕನ್ ಸುಕ್ಕ ಮಾಡ್ತಾಯಿದ್ದೇನೆ ತೈಜನ್ ಇದ್ದು. ಯಾವ ಥರ ಮಾಡ್ತೇನೆ ಅಂತ ಫುಲ್ ವಿಡಿಯೋ ವಾಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿಯಾದ ತೈಜನ್ ಚಿಕನ್ ಸುಕ್ಕ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 3 ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ದೊಡ್ಡದು 3 ನೀರುಳ್ಳಿ ತುಂಡು ಮಾಡಿ ಹಾಕಿದ್ದೇನೆ. ನೀರುಳ್ಳಿ ತುಂಬ ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇರಲಿ ಅಷ್ಟನಕ ನಾನು ಹಾಕ್ತಾಯಿದ್ದೇನೆ ಜಿಂಜರ್ ಪೇಸ್ಟ್, ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ಮೆಣಸು ಅನ್ನು ಗುದ್ದಿ ಹಾಕ್ತಾಯಿದ್ದೇನೆ. ಪೇಸ್ಟನ್ನು ಹಾಕ್ತಾ ಇಲ್ಲ. ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಬೋದು, ನೋ ಪ್ರಾಬ್ಲಮ್ಮು. ಸೊ ಒಳ್ಳೆ ಫ್ರೈ ಆಗಲಿ. ಫ್ರೈ ಆಗ್ತಾ ಬರುವಾಗ ಅದಕ್ಕೆ ನಾನು ಹಾಕ್ತಿದ್ದೇನೆ ಟೊಮೆಟೊ ಹಾಕ್ತಾಯಿದ್ದೇನೆ. ನೀರುಳ್ಳಿ ತುಂಬ ರೆಡ್ ಕಲರ್ ಆಗಬೇಕು ಅಂತ ಇಲ್ಲ, ಮೀಡಿಯಮ್ ಆದರೆ ಸಾಕಾಗುತ್ತೆ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಲಿ ಅಷ್ಟನಕ ನಾನು ಹಾಕ್ತಾಯಿದ್ದೇನೆ ರೆಡ್ ಚಿಲ್ಲಿ ಪೌಡರ್, ಮೆಣಸಿನ ಹುಡಿ, ಮತ್ತು ಇದು ನಾನು ಹಾಕ್ತಾಯಿದ್ದೇನೆ ನಮ್ಮ ಮಟನ್ ಮಸಾಲ, ಮತ್ತು ನಾನು ಕೊತ್ತಂಬರಿ, ಹಳದಿ ಪೌಡರ್, ಜೀರಿಗೆ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಎಲ್ಲವನ್ನು ನಾನು ಅರ್ಧ ಚಮಚ ಹಾಕಿದ್ದೇನೆ. ಮೆಣಸಿನ ಹುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ನೀವು ಮಟನ್ ಮಸಾಲ ಯಾವುದು ಕಂಪನಿ ಬೇಕಾದರೆ ಯೂಸ್ ಮಾಡ್ಬೋದು, ಅದು ಆಪ್ಷನಲ್. ಬೇಕಾದರೆ ಯೂಸ್ ಮಾಡಿ, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು A1 ಮಟನ್ ಮಸಾಲ ಹಾಕಿದ್ದೇನೆ. ಸೊ ಇದು ಫ್ರೈ ಆಗ್ತಾ ಇರಲಿ. ನಾನು ತೈಜನ್ ಚಿಕನ್ ತಂದಿದ್ದೇನೆ. 1 kg ತೈಜನ್ ಚಿಕನ್ ಉಂಟು. ಅದಕ್ಕೆ ಸ್ವಲ್ಪ ಮೊಟ್ಟೆನೂ ಬಂದಿದೆ. ಅದು ನನ್ನ ಮಗ ಸ್ವಲ್ಪ ಎಕ್ಸ್ಟ್ರಾ ಕೇಳಿಕೊಂಡು ತಂದಿದ್ದಾನೆ ಮೊಟ್ಟೆಯನ್ನು. ಸೊ ಇದನ್ನು ಒಳ್ಳೆ ಕ್ಲೀನ್ ಮಾಡಿ ತೊಳಿತೇನೆ. ಆದ ನಂತರ ನಾನು ಇದು ಚಿಕನನ್ನು ಅದಕ್ಕೆ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯ್ತಾ ಇರಲಿ. ತುಂಬಾ ಒಳ್ಳೆ ಬೇಯಬೇಕು. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾದ ಚಿಕನ್ ತೈಜನ್ ಸುಕ್ಕ ರೆಡಿ ಆಗುತ್ತೆ. ಹೋಟೆಲೆಲ್ಲ ಇದ್ದವರೆಲ್ಲ ಯೂಸ್ ಮಾಡ್ಬೋದು. ಮನೆಯವರಿಗೆ ತುಂಬಾ ಇಷ್ಟ ಆಗುತ್ತೆ. ಬೆರಳು ನಕ್ಕಿ ನಕ್ಕಿ ತಿಂತೀರಾ. ಒಂದು ಸರ್ತಿ ಟ್ರೈ ಮಾಡಿ. ಅದು ಬೇಯ್ತಾ ಇರಲಿ. ನಾನು ಒಂದು ತವ್ವಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೇನೆ. ಅದಕ್ಕೆ 1 ಚಮಚದಷ್ಟು ದೊಡ್ಡ ಚಮಚದಷ್ಟು ಬಡಿಸೊಪ್ಪು ಹಾಕ್ತಾಯಿದ್ದೇನೆ. ಮತ್ತು ನಾವು ಹಾಕ್ತಾಯಿದ್ದೇನೆ ತೆಂಗಿನಕಾಯಿ. ಅದು ಸ್ವಲ್ಪ ಫ್ರೈ ಆಗಲಿ ತೆಂಗಿನಕಾಯಿಯನ್ನು. ಅಲ್ಲಿ ತೈಜನ್ ಕೋಳಿ ಬೇಯ್ತಾ ಇರಲಿ ಅಷ್ಟನಕ್ಕೆ ಇದು ಮಸಾಲ ರೆಡಿ ಮಾಡುವ ನಾವು. ತುಂಬಾ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಆಗಿದೆ ಅಂತ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ನೋಡಿ, ಇಲ್ಲಿ ತೈಜನ್ ಕೋಳಿ ಬೇಯ್ತಾ ಉಂಟು. ಮುಕ್ಕಾಲು ಅಂಶ ಬೇಯ್ತಾ ಇರಬೇಕು. ಮುಕ್ಕಾಲು ಅಂಶ ಬೆಂದ ನಂತರ ನಾನು ತೆಂಗಿನ ತುರಿಯನ್ನು ಅದಕ್ಕೆ ಹಾಕ್ತೇನೆ. ನೋಡಿ, ಇಷ್ಟು ಸಾಕು ಫ್ರೈ ಆದದ್ದು ತೆಂಗಿನಕಾಯಿ. ಈಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಆಫ್ ಮಾಡಿ ಅದೇ ಥರ ಬಿಟ್ಬಿಡಬೇಡಿ. ತವ ಬಿಸಿ ಇರುತ್ತಲ್ವ, ಮತ್ತು ಅದು ಇದು ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಮಚ ಹಾಕ್ತಾ ಇಡಿ. ನೋಡಿ, ಇದು ಮೊಟ್ಟೆ ತುಂಬ ತಗೊಂಡು ಬಂದಿದ್ದಾನೆ. ನಾನು ಅದಕ್ಕೆ ಚಿಕನ್ ಬೇಯ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಒಂದೊಂದು ಮೊಟ್ಟೆ ಹಾಕ್ತೇನೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅದರ ಒಳಗಡೆದ್ದು ಮೊಟ್ಟೆ. ಸೊ ನಾನು ಒಂದು ಬಾಯ್ಲ್ ಬಂದ ನಂತರ ನಾನು ತೆಗಿತೇನೆ ಮೊಟ್ಟೆಯನ್ನು, ಮಕ್ಕಳಿಗೆ ಸಪ್ರೇಟಾಗಿ ಕೊಡ್ತೇನೆ. ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಅದಕ್ಕೆ ಕೊಕೊನೆಟ್ ಎಲ್ಲ ಹಾಕ್ಬೋದು. ನಾನು ಇದು ತೆಂಗಿನಕಾಯಿ ಹಾಕುವ ಮುಂಚೆ ಒಂದು ಬಾಯ್ಲ್ ಬರಲಿ ಅಂತ ಹೇಳಿ ಮೊಟ್ಟೆಯನ್ನು ಹಾಕಿ, ಮತ್ತು ಒಂದು ಬಾಯ್ಲ್ ಬಂದ ನಂತರ ಮೊಟ್ಟೆ ತೆಗೆದ ನಂತರ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಯಾಕಂದರೆ ನಾನು ಚಿಕನಿಗೋಸ್ಕರ ಮೊಟ್ಟೆ ಹಾಕಿದೆ ಅಲ್ವಾ, ಸಪ್ರೇಟಾಗಿ ಮಕ್ಕಳು ತಿನ್ನಲಿ ಅಂತ ಹೇಳಿ ಮೊಟ್ಟೆ ಹಾಕಿದೆ. ನೋಡಿ, ಈಗ ತೆಂಗಿನಕಾಯಿ ಆದ ನಂತರ ಒಂದು ಬಾಯ್ಲ್ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕ್ತೇನೆ ಕಟ್ ಮಾಡಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ನೋಡುವಾಗ ಈ ಥರ ಇರುತ್ತೆ. ಯಾಕಂದರೆ ಇದರಲ್ಲಿ ಚರ್ಬಿ ಜಾಸ್ತಿ ಇರ್ತದಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಡುತ್ತೆ. ನೀವು ಎಣ್ಣೆ ಹಾಕುವಾಗ ಸ್ವಲ್ಪ ಕಡಿಮೆ ಎಣ್ಣೆ ಯೂಸ್ ಮಾಡಿದರೆ ಆಯಿತು. ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ಹೋಟೆಲೆಲ್ಲ ಇದ್ದವರು ಅಥವಾ ಮನೆಯಲ್ಲಿ ಗಂಡನಿಗೆ ಮಕ್ಕಳಿಗೆ ಮಾಡಿಕೊಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ರುಚಿಯಾದ ನಮ್ಮ ತೈಜನ್ ಚಿಕನ್ ಕೋಳಿ ಸುಕ್ಕ ರೆಡಿ ಆಯಿತು. ಸ್ವಲ್ಪ ಒಳ್ಳೆ ಬೇಯಲಿ, ತುಂಬ ಬೇಯಿಸಬೇಡಿ. ಸ್ವಲ್ಪ ಗಟ್ಟಿ ಇದ್ರೇ ಸ್ವಲ್ಪ ತಿನ್ನಲಿಕ್ಕೆ ಜಾಲಿ ಆಗೋದು.
ನೋಡಲಿಕ್ಕೆ ಎಷ್ಟು ಚೆಂದ ಉಂಟು, ತಿನ್ನಲಿಕ್ಕೆ ಅಷ್ಟೇ ಒಂದು ಟೇಸ್ಟಿ ಉಂಟು. ತುಂಬ ಸುಲಭವಾದ ಸಿಂಪಲಾದ ಚಿಕನ್ ತೈಸನ್ ಸುಕ್ಕ ರೆಡಿ ಮಾಡಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.